ಇವತ್ತು ಮಕ್ಕಳೆಲ್ಲ ಛೋಟಾ ಭೀಮ್ ನೋಡ್ತಿದ್ದಾರೆ ಅಂದರೆ ಅದಕ್ಕೆ ವರ್ಲ್ಡ್ ವಾರ್ 2 ಕೂಡ ಒಂದು ಕಾರಣ. ಬರೀ ಇದೊಂದೇ ಅಲ್ಲ, ಇಂಡಿಯಾದಲ್ಲಿ ಬಂದಂಥ ಎಲ್ಲ ಆ್ಯನಿಮೇಷನ್ ಮೂವೀಸ್ ಶುರು ಆಗೋದಕ್ಕೆ ವರ್ಲ್ಡ್ ವಾರ್ 2 ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಅದು ಹೇಗೆ ಅಂತ ಹೇಳ್ತೀನಿ. ವೆಲ್ಕಮ್ ಟು ಸಿನಿಮಾ ಪ್ಯಾರಡಿಸೋ. ಟುಡೇಸ್ ಎಪಿಸೋಡ್ ಇಸ್ ಅಬೌಟ್ ದ ರೈಸ್ ಆಫ್ ಆ್ಯನಿಮೇಷನ್ ಇಂಡಸ್ಟ್ರಿ ಇನ್ ಇಂಡಿಯಾ. ಇಂಡಿಯಾದವರು ಫಿಲ್ಮ್ ರೀಲ್ಸ್ಗಳನ್ನು ಯುರೋಪಿಂದ ಇಂಪೋರ್ಟ್ ಮಾಡಿಸ್ಕೊತಿದ್ರು. ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆದಾಗ ಇಂಪೋರ್ಟ್ಸ್ ಆಲ್ಮೋಸ್ಟ್ ಸ್ಟಾಪ್ ಆಗೋಯಿತು. ಸೊ ದ್ಯಾಟ್ಸ್ ವೆನ್ ಇಂಡಿಯನ್ಸ್ ಚೋಸ್ ಆ್ಯನಿಮೇಷನ್ ಆಸ್ ಅನ್ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಸ್ಟೋರಿ ಟೆಲ್ಲಿಂಗ್. 1970ನಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವರು ಅಕದ್ಯಾಂಚಿ ಮೋಜ್ ಅನ್ನೋ ಒಂದು ಸ್ಟಾಪ್ ಮೋಷನ್ ಆ್ಯನಿಮೇಟೆಡ್ ಫಿಲ್ಮ್ನ ಮಾಡ್ತಾರೆ. ನಂತರ 1934ನಲ್ಲಿ ಗುಣಮೋಯ್ ಬ್ಯಾನರ್ಜಿ ಅವರ ದ ಪಿ ಬ್ರದರ್ಸ್ ಅನ್ನೋ ಸಿನಿಮಾ ಇಂಡಿಯನ್ ಥಿಯೇಟರ್ಸಲ್ಲಿ ರಿಲೀಸ್ ಆದಂಥ ಫಸ್ಟ್ ಎವರ್ ಆ್ಯನಿಮೇಟೆಡ್ ಫೀಚರ್ ಫಿಲ್ಮ್. ವಾಲ್ಟ್ ಡಿಸ್ನಿಯಲ್ಲಿ ಕೆಲಸ ಮಾಡಿದಂಥ ಕ್ಲೇರ್ ವೀಕ್ಸ್ ಅನ್ನೋ ವ್ಯಕ್ತಿ ಫಿಲ್ಮ್ ಡಿವಿಷನ್ಸ್ ಆಫ್ ಇಂಡಿಯಾನ ವಿಸಿಟ್ ಮಾಡಿದಾಗ ದಿಸ್ ಇಂಡಸ್ಟ್ರಿ ಟುಕ್ ಅ ಮೇಜರ್ ಟರ್ನ್. As a medium to educate children, they together decided to make a colored feature-length animation film for Indian audience. ಸತತವಾಗಿ 18 ತಿಂಗಳು ಕ್ಲೇರ್ ವೀಕ್ಸ್ ಒಂದು ಟೀಮ್ನ ಟ್ರೈನ್ ಮಾಡ್ತಾರೆ. ಟುಗೆದರ್ ಇನ್ 1957, they produced India's first ever color animation film, The Banyan Deer. ಇದು ಜಾತಕ ಟೇಲ್ಸ್ನ ಒಂದು ಮಾರಲ್ ಸ್ಟೋರಿ ಅಡಾಪ್ಟೇಷನ್ ಆಗಿದ್ದು ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಇಲ್ಲಿಂದ ಇಂಡಿಯನ್ ಆ್ಯನಿಮೇಷನ್ ಇಂಡಸ್ಟ್ರಿ ಬೂಸ್ಟ್ ಆಯಿತು. From Tenali Raman to Chhota Bheem and many more, today Indian animations have reached a global stage. For more interesting contents like this, follow She Tales.